ಫ್ರೆಂಡ್ಸ್, ಒಂದು ಟಾಪ್ ಕ್ವಾಲಿಟಿ ಚಪ್ಪರಲ್ಲಿ ರೇಗ್ದಾರ್ ಹೆಣ್ಣು ಇಲ್ಲಿ ನೋಡ್ಬೋದು. ಮಸ್ತಿ ಹೆಂಗೆ ಮಾಡ್ತಾಯಿದೆ ಅಂತ ಸಿಕ್ಕಾಪಟ್ಟೆ ಮಸ್ತಿಗೆ ಬಂದುಬಿಟ್ಟಿದೆ. ಈ ಹೆಣ್ಣು ರೆಗ್ಯುಲರಾಗಿ ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ಮಧ್ಯಾಹ್ನ 3 ಗಂಟೆಗೆ ಇಳಿಯೋದು. ಒಳ್ಳೆ ಲಾಂಗ್ ಟೈಮ್ ಬಂದುಬಿಟ್ಟಿತ್ತು ಅಕ್ಕಿ ಇದು. ಇದೇ ವರ್ಷ ರೆಕ್ಕೆ ಹೊಡೆದಿದ್ದೀವಿ, ಯಾಕಂದರೆ ಇದೇ ವರ್ಷ ಆಡ್ತಾಯಿದ್ದಿದ್ದು ಅಕ್ಕಿ ಇದು. ಬಾಜಿ ಬಂದ್ಬಿಟ್ಟು 8 ರಿಂದ 10 ರಾಕೆಟ್ ಬಾಜಿ. ಸಿಕ್ಕಾಪಟ್ಟೆ ಒಳ್ಳೆ ಟೈಮಿಂಗ್ ಬಂದ್ಬಿಡ್ತು. ಸ್ಟಾರ್ಟಿಂಗಲ್ಲೇ ಅಕ್ಕಿ ಒಳ್ಳೆ ಟೈಮಿಂಗ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತು. ನೋಡ್ಬೋದು ಇವಾಗ ಹಿಂಗೆ ಮಸ್ತಿ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದೆ. ಮಸ್ತಿ ಮಾಡೋದು ಸ್ಟಾರ್ಟ್ ಮಾಡಿದಾಗಿಂದ ಅಕ್ಕಿನ ಓಡಿಸ್ಕೊಳಕ್ಕಾಗ್ತಾಯಿಲ್ಲ, ಅಕ್ಕಿನ ಛತ್ರಿ ಮೇಲೆ ಹಾಕೋಕ್ಕಾಗ್ತಾಯಿಲ್ಲ. ಬೇರೆ ಅಕ್ಕಿಗಳ್ನ ಛತ್ರಿ ಮೇಲೆ ಹಾಕಿದ್ರೆ ಈ ಅಕ್ಕಿ ಮಾಡೋ ಮಸ್ತಿಗೆ ಬೇರೆ ಅಕ್ಕಿನೂ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ರೆಕ್ಕೆ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ. ತುಂಬ ಒಳ್ಳೆ ಆಟ ಅಕ್ಕಿ. ಇನ್ನು ಇದು 1.5 ದಸ್ತದ ಹೆಣ್ಣು. ಈ ಅಕ್ಕಿ ಇನ್ನೂ ಮಸ್ತಿಗೆ ಬರ್ತಾ ಇರಲಿಲ್ಲ ಅಂದರೆ ಈ ವರ್ಷ ಗ್ಯಾರಂಟಿ ಈ ಹೆಣ್ಣು ನಂಬ್ಕೊಂಡು ನಾವು ಟೂರ್ನಮೆಂಟ್ ಆರಾಮಾಗಿ ಕಟ್ಬೋದಿತ್ತು. ಒಂದು 10 ಗಂಟೆ ಮೇಲೆ ಬಿಡ್ಕೊಬೋದಿತ್ತು ಈ ಹೆಣ್ಣ. ನೋಡ್ಬೋದು ಇಲ್ಲಿ ಇಷ್ಟು ಮಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಬಿಡ್ಕೊಳಕ್ಕಾಗ್ತಾಯಿಲ್ಲ. ಕಮ್ಮಿ ಬೆಲೆಗೂ ಕೊಡೋಕ್ಕಾಗಲ್ಲ ನಾವು ಈ ಹೆಣ್ಣ, ಯಾಕಂದರೆ ಅಕ್ಕಿ ಒಳ್ಳೆ ಲಾಂಗ್ ಟೈಮ್ ತೋರಿಸ್ಬಿಟ್ಟಿದೆ. ನೆಕ್ಸ್ಟು ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋದಕ್ಕೂ ಅಷ್ಟೇ, ಅಂಥ ಗಂಡ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದಕ್ಕೆ ಲೈನ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಹೆಣ್ಣಾಗತ್ತೆ. ಇನ್ನೂ 1.5-2 ದಸ್ತದ ಹೆಣ್ಣು. ಕಣ್ಣಲ್ಲಿ ಕ್ವಾಲಿಟೀಸು ಇನ್ನೂ ಚೇಂಜಸ್ ಬರ್ಬೋದು, ಆದರೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ಇವಾಗಲೇ ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸೂಪರಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಇಸ್ಕೊಂಡ್ರೂ ಲೈಫ್ ಲಾಂಗ್ ಒಂದು ಒಳ್ಳೆ ಶೋಕ್ ಮಾಡ್ಕೊಬೋದು. ಈ ಹೆಣ್ಣಲ್ಲಿ ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿದೆ. ಕಂಡೀಷನ್ನು ಸಖತ್ತಾಗಿದೆ. ಬಾಜಿನೂ ಅಷ್ಟೇ ಒಳ್ಳೆ ಬಾಜಿ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಹೋಗ್ಬಿಟ್ಟು ಬರೋದು. ಆಲ್ರೆಡಿ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ ಅಕ್ಕಿ. ಇನ್ನೂ ಓಡಿಸ್ಕೊಂಬಂದಿರೋ ಟೈಮಿಂಗ್ ಜಾಸ್ತಿ ಆಗಿರೋದು ಈ ಮಸ್ತಿ ಮಾಡೋ ಪ್ರಾಬ್ಲಮಿಂದ ಅಕ್ಕಿನ ರೆಕ್ಕೆ ಹೊಡೆದಿದ್ದೀವಿ. ಚಪ್ಪರಲ್ಲಿ ಹೆಣ್ಣು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಚಪ್ಪರ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ನೋಡ್ಬೋದು. ತಿರಿಗಳು ಸಖತ್ತಾಗಿರುತ್ತೆ. ಚುಪ್ ತಿರಿ ಉದ್ದ ತಿರಿ ಇರುತ್ತೆ. ವೈಬ್ರೇಷನ್ನು ಅಷ್ಟೇ ಒಳ್ಳೆ ವೈಬ್ರೇಷನ್ ಮಾಡುತ್ತೆ. ಎಲ್ಲ ರೆಕ್ಕೆಗಳು ಹೊಡೆದ್ಬಿಟ್ಟಿದ್ದೀವಿ, ಯಾಕಂದರೆ ಫುಲ್ಲು ಮಸ್ತಿಗೆ ಬಂದ್ಬಿಡ್ತು ಅಕ್ಕಿ. ಇನ್ನು ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ರೆಕ್ಕೆ ಹೊಡೆದ್ಬಿಟ್ರಿ. 2 ಸೈಡು ನೋಡ್ಬೋದು. ಬಣ್ಣ ಸಖತ್ತಾಗಿರುತ್ತೆ. ಚಪ್ಪರ್ ಬಣ್ಣ, ಲೆಂತ್ ವೈಸು, ಅಗ್ಲ ಎದೆ, ಚಡಿ, ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಕಂಡೀಷನಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೆವಿ ಟಾಪ್ ಕ್ವಾಲಿಟಿ ಕಣ್ಣಿದು. ಕುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಬಿಡೋದೆಲ್ಲ ಮಾಡುತ್ತೆ ಅಂತ. ವೈಬ್ರೇಷನ್, ರೊಟೇಷನ್ ನೋಡ್ಕೊಳ್ಳಿ, ಸಖತ್ತಾಗಿ ಮಾಡುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರೋಲ್ಲ. ಇದು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಸಿಲ್ವರ್ ಬ್ಲೂ ಶೇಡ್ ಕಣ್ಣಿದು. ಈ ಕಣ್ಣು ಬಂದುಬಿಟ್ಟು ತುಂಬಾ ಹಳೇ ಶೋಕ್ದಾರು ಲೈಕ್ ಮಾಡೋವಂಥ ಕಣ್ಣು. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ಇಲ್ಲಿ ನೋಡ್ಬೋದು ಪೂರ್ತಿ ಕಣ್ಣು ಬಂದ್ಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಟಾಪ್ ಕ್ವಾಲಿಟಿಲಿರುತ್ತೆ ಈ ಹೆಣ್ಣಲ್ಲಿ. ಸಿಕ್ಕಾಪಟ್ಟೆ ಅಗ್ಲ ಕಣ್ಣಿರುತ್ತೆ. ಯಾರೇ ಇಸ್ಕೊಂಡ್ರೂ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಮಾಡ್ಕೊಬೋದು. ರಿಂಗ್ ನಂಬರ್ ಬಂದ್ಬಿಟ್ಟು ಇದು ನಮ್ಮ ಪಾರ್ಟ್ನರ್ದು ರಿಂಗ್ ಹಾಕಿದ್ರಿ, ಅವ್ರ ನಂಬರ್ ಹಾಕ್ಬೇಡಿ ಅಂದರು. ರಿಂಗ್ ನಂಬರ್ 20 ಇದು. ಇದು ನಮ್ಮದು ಪಾರ್ಟ್ನರ್ದು ರಿಂಗು. ಅವರು ರಿಂಗ್ ನಂಬರೆಲ್ಲ ತೆಗೆದುಬಿಡಿ ಅಂದರು, ಅದಕ್ಕೋಸ್ಕರ ತೆಗೆದುಬಿಟ್ಟಿದ್ದೀವಿ.